ನಮಸ್ಕಾರ. ರಾಶಿ ಭವಿಷ್ಯಕ್ಕೆ ಹೋಗೋದಕ್ಕಿಂತ ಮುಂಚೆ ಕೆಲವು ವಿಚಾರಗಳ ಬಗ್ಗೆ ಮಾತಾಡೋಣ. ಮೊದಲನೇದಾಗಿ ಬಂದು ಆ ನಿಜವಾದ ಜ್ಯೋತಿಷಿ ಯಾರು ಅನ್ನೋದ್ರ ಬಗ್ಗೆ. ಯಾಕೆಂದ್ರೆ ಜ್ಯೋತಿಷ್ಯದ ಬಗ್ಗೆ ಜನ ತಿಳ್ಕೊಬೇಕಾಗತ್ತೆ. ಈಗ ನೀವೊಂದು ಡೇಟ್ ಆಫ್ ಬರ್ತ್ ಟೈಮ್ನ ಕೊಟ್ಟಾಗ ಒಂದೇ ಡೇಟ್ ಅಲ್ಲಿ ನೂರಾರು ಜನ, ಲಕ್ಷಾಂತರ ಜನ ಹುಟ್ಟಿರ್ತಾರೆ. ಒಂದೇ ರಾಶಿಯಲ್ಲಿ ಸಾವಿರಾರು ಜನ, ಲಕ್ಷಾಂತರ ಜನ ಹುಟ್ಟಿರ್ತಾರೆ. ನಿಮ್ಮ ವೈಯಕ್ತಿಕ ಜೀವನದಲ್ಲಿ ನಡೆಯೋ ಘಟನೆಗಳನ್ನ ತಿಳ್ಕೊಬೇಕು ಅಂದ್ರೆ ಆ ವ್ಯಕ್ತಿ ನಿಮ್ಮ ಲಗ್ನ ಯಾವ್ದಂತ ಫಸ್ಟ್ ತಿಳ್ಕೊಬೇಕು. ಲಗ್ನ ಎಲ್ಲಾದ್ರೂ ಪರ್ಫೆಕ್ಟ್ ಇರಲ್ಲ. ಯಾಕೆಂದ್ರೆ ನಾವು ಹುಟ್ಟಿರುವಂತ ಬರ್ತ್ ಟೈಮ್ ನ ಮಿಸ್ಟೇಕ್ ಆಗಿ ಬರ್ಕೊಂಡಿರ್ತಾರೆ ನಮ್ಮ ತಂದೆ ತಾಯಿಗಳು. ಹಾಗಾಗಿ ಆ ಲಗ್ನ ಯಾವ್ದಂತ ಫಸ್ಟ್ ಕಂಡುಹಿಡಿದು ನಿಮ್ಮ ಜೀವನದಲ್ಲಿ ಹಿಂದೆ ನಡೆದಿರೋ ಘಟನೆಗಳನ್ನ ಅದಕ್ಕೆ ಮ್ಯಾಚ್ ಮಾಡಿ ನೋಡ್ಬೇಕು. ಅವಾಗ ಆ ಲಗ್ನ ಯಾವ್ದಂತ ಗೊತ್ತಾಗುತ್ತೆ. ಆ ಲಗ್ನದಿಂದ ನಿಮ್ಮ ಭವಿಷ್ಯವನ್ನು ಕೂಡ ಆತ ಹೇಳ್ತಾರೆ ಅಂತ ಹೇಳ್ಬೋದು. ಗ್ರಹಗಳ ಬಗ್ಗೆ ಗಂಟೆಗಟ್ಟಲೆ ಮಾತಾಡೋದು, ನಂಬರ್ಗಳ ಬಗ್ಗೆ ಮಾತಾಡೋದು, ಜೆಮ್ ಸ್ಟೋನ್ಸ್ ಬಗ್ಗೆ ಮಾತಾಡೋದು, ಈ ಪೂಜೆಗಳ ಬಗ್ಗೆ ಮಾತಾಡೋದು, ಇದು ಯಾವುದು ಕೂಡ ಜ್ಯೋತಿಷ್ಯ ಅಲ್ಲ. ಜ್ಯೋತಿಷ್ಯದ ಬಗ್ಗೆ ನೀವು ಯಾವುದೇ ಸಿಸ್ಟಮ್ನ ಅಪ್ಲೈ ಮಾಡಿರಿ, ನನಗೆ ಜೀವನದಲ್ಲಿ ನಡೆದಿರುವಂತಹ ಘಟನೆಗಳನ್ನ ಫಸ್ಟ್ ಹೇಳಿ ಅಂತ ಕೇಳಿ. ಯಾವುದೇ ಜ್ಯೋತಿಷ್ಯ ಆಗಿರಲಿ. ಯಾಕೆಂದ್ರೆ ಅವ್ರು ನಿಮ್ಮ ಭೂತಕಾಲದಲ್ಲಿ ನಡೆದಿರೋದನ್ನ ಹೇಳಿದ್ರೆ ಭವಿಷ್ಯವನ್ನ ಹೇಳ್ತಾರೆ ಅಂತ ನಂಬಬಹುದು. ಒಂದು. ಎರಡನೇದಾಗಿ ಬಂದು ಪರಿಹಾರಗಳನ್ನ ಸೂಚಿಸುವಾಗ ಬೃಹತ್ಪರಾಶರ ಹೋರಾಶಾಸ್ತ್ರದಲ್ಲಿರುವಂತಹ ಬಹಳ ಸಿಂಪಲ್ ರೆಮಿಡೀಸ್. ಋಷಿಗಳು ಯಾವತ್ತೂ ಕೂಡ ಕಾಸ್ಟ್ಲಿ ರೆಮಿಡೀಸ್ ನ ಹೇಳಿಲ್ಲ. ಮಂತ್ರ ಜಪಗಳು, ದಾನಗಳನ್ನ ಬಗ್ಗೆ ಮಾತಾಡಿದ್ದಾರೆ. ಅದನ್ನ ಸೂಚಿಸಬೇಕು. ಎರಡು ವಿಚಾರದಲ್ಲಿ ನಿಜವಾದ ಜ್ಯೋತಿಷ್ಯನ ನೀವು ಕಂಡುಹಿಡಬಹುದು. ಮೂರನೇ ವಿಚಾರ ಬಂದಾಗ ಡೇಟ್ ಆಫ್ ಬರ್ತ್ ಇಲ್ಲ ಸರ್ ನನ್ನ ಹತ್ರ ಅಂತ ಹೇಳ್ತಾರೆ ಕೆಲವರು. ಅದಕ್ಕೆ ನಷ್ಟ ಜಾತಕಂ ಅನ್ನೋ ಕಾನ್ಸೆಪ್ಟ್ ಇದೆ, ಅದನ್ನ ಅಪ್ಲೈ ಮಾಡಬಹುದು. ಹಾಗೇನೆ ಹಸ್ತ ಸಾಮುದ್ರಿಕ ಇರುವಂತ ರೇಖೆಗಳು, ಇದರಲ್ಲಿ ನಾಡಿ ಜ್ಯೋತಿಷ್ಯ, ಚೈನೀಸ್ ಪಾಮಿಸ್ಟ್ರಿ ಇದೆ, ವೆಸ್ಟರ್ನ್ ಪಾಮಿಸ್ಟ್ರಿ ಇದೆ. ಸೊ ಯಾವ್ದು ಬೇಕಾದ್ರೂ ಕೂಡ ಅಪ್ಲೈ ಮಾಡಿ ಕೆಲವು ಘಟನೆಗಳನ್ನ ಹೇಳಿ ನಿಮ್ಮ ವಿಚಾರವನ್ನ, ನಿಮ್ಮ ಭವಿಷ್ಯವನ್ನ, ಕೆಲವು ಲಿಮಿಟೇಷನ್ ಇದೆ ಹಸ್ತ ಸಾಮುದ್ರಿಕ, ಅದನ್ನ ಹೇಳ್ಬೋದು. ಇದು ಎರಡು ವಿಚಾರ. ಇನ್ನ ಕೆಲವರು ಹೇಳ್ತಿರ್ತಾರೆ ವಾಸ್ತು ಬಗ್ಗೆ ಇವತ್ತು ನಾನು ಹೇಳಲೇಬೇಕು. ಯಾಕೆಂದ್ರೆ ಒಂದೇ ಮನೆಯಲ್ಲಿ ಸಕ್ಸಸ್ಫುಲ್ ಆದವರು ಇರ್ತಾರೆ, ಫೇಲ್ಯೂರ್ ಆದವರು ಇರ್ತಾರೆ. ಒಂದು 2-3 ಕುಟುಂಬಗಳು ಜಾಯಿಂಟ್ ಆಗಿ ಒಂದು ಜಾಯಿಂಟ್ ಫ್ಯಾಮಿಲಿ ಅಂತ ಹೇಳ್ತೀವಲ್ಲ, ಹಾಗೂ ಒಟ್ಟು ಕುಟುಂಬದಲ್ಲಿ 3-4 ಫ್ಯಾಮಿಲಿ ಇರುತ್ತೆ. ಒಂದು ಫ್ಯಾಮಿಲಿ ಅಭಿವೃದ್ಧಿ ಹೊಂದುತ್ತೆ, ಒಂದು ಫ್ಯಾಮಿಲಿ ಚೆನ್ನಾಗಿರಲ್ಲ, ಒಂದು ಫ್ಯಾಮಿಲಿ ಸಂತೋಷವಾಗಿರುತ್ತೆ. ಸೊ ಒಂದೇ ಮನೇಲಿ ವಾಸ ಮಾಡ್ತಿರುವಂತ ವ್ಯಕ್ತಿಗಳು, ಒಂದೇ ವಾಸ್ತು ಇರುವಂತ ಮನೇಲಿ ವಾಸ ಮಾಡ್ತಿರುವಂತ ವ್ಯಕ್ತಿಗಳಿಗೆ ಅವ್ರ ಜೀವನ ಬೇರೆ ಬೇರೆ ರೀತಿಯಾಗಿರುತ್ತೆ. ಇದಕ್ಕೆ ಹಾಗಾದ್ರೆ ವಾಸ್ತು ಹಾಗಾದ್ರೆ ಒಬ್ಬೊಬ್ಬರು ಒಂದೊಂದು ರೀತಿ ಪರಿಣಾಮ ಮಾಡುತ್ತಾ? ಯಾವತ್ತೂ ಕೂಡ ತಿಳ್ಕೊಳ್ಳಿ, ವೈಯಕ್ತಿಕ ಜಾತಕ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ವೈಯಕ್ತಿಕ ಜಾತಕ ನಿಮ್ದೇನಿದೆ ಅದ್ರ ಪ್ರಕಾರ, ಆ ಕರ್ಮದ ಪ್ರಕಾರನೇ ಎಲ್ಲ ನಡೀತಿರುತ್ತೆ ಹೊರತು ವಾಸ್ತುವಿನಿಂದ ಮ್ಯಾಕ್ಸಿಮಮ್ ಬದಲಾವಣೆಗಳಾಗಲ್ಲ. ವಾಸ್ತು ಅನ್ನೋದು ಒಂದು ಯಂತ್ರದ ರೂಪದಲ್ಲಿ ಕೆಲಸ ಮಾಡುತ್ತೆ. ಅದು ದೊಡ್ಡ ಕಾನ್ಸೆಪ್ಟ್, ಅದ್ರ ಬಗ್ಗೆ ನಾವು ಯೋಚನೆ ಮಾಡೋಣ, ಡಿಸ್ಕಸ್ ಮಾಡೋಣ. ಇನ್ನೊಂದು ರೀಸೆಂಟ್ ಆಗಿ ಒಂದು ಆಡ್ ನೋಡಿದೆ, ಜ್ಯೋತಿಷ್ಯನ 2 ದಿನದಲ್ಲಿ ಕಲಿಬಹುದು ಅಂತೇಳಿ ತುಂಬಾ ಜನಗಳು ಜ್ಯೋತಿಷರುಗಳನ್ನ ಹುಟ್ಟು ಹಾಕ್ತಾ ಇದ್ದಾರೆ. 2 ದಿನದಲ್ಲಿ ಕಲಿಯೋಕೆ ಸಾಧ್ಯ ಇಲ್ಲ. ಏನಂತಂದ್ರೆ ಜ್ಯೋತಿಷ್ಯವನ್ನ ಕಲಿಯೋದಕ್ಕೂ ನಮ್ಮ ಜಾತಕದಲ್ಲಿ ಕೆಲವು ಕಾಂಬಿನೇಷನ್ಸ್ ಇರಬೇಕು. ಅಂದ್ರೆ ಎಲ್ರು ಜ್ಯೋತಿಷ್ಯವನ್ನ ಕಲಿಯೋಕ್ಕಾಗಲ್ಲ. ಈಗ ಒಬ್ಬ ಡಾಕ್ಟರ್ ಆಗಿರ್ಬೋದು, ಒಬ್ಬ ಇಂಜಿನಿಯರ್ ಆಗಿರ್ಬೋದು, ಒಬ್ಬ ಮ್ಯೂಸಿಷಿಯನ್ ಆಗಿರ್ಬೋದು, ಅವರಿಗೆ ಸಂಸ್ಕಾರಗಳಿರ್ಬೇಕಾಗತ್ತೆ. ಅಂದ್ರೆ ಆ ಒಂದು ನ್ಯಾಚುರಲ್ ಕಾಲಿಂಗ್ ಅಂತ ನಾವೇನ್ ಹೇಳ್ತೀವಿ, ಅದಿಲ್ಲ ಅಂದ್ರೆ ಕಲಿಯೋಕೆ ಸಾಧ್ಯ ಆಗಲ್ಲ. ಸೊ ಹಾಗಾಗಿ ಅದನ್ನು ಕೂಡ ನಂಬಿ ಮೋಸ ಹೋಗ್ಬೇಡಿ. ಸೊ ಇಷ್ಟೆಲ್ಲ ವಿಚಾರಗಳಿದೆ. ಕರ್ಕಾಟಕ ರಾಶಿ 2026 ಏಪ್ರಿಲ್ 12ನೇ ತಾರೀಕಿನ ನಂತರದಲ್ಲಿ ಕರ್ಕಾಟಕ ರಾಶಿಯಲ್ಲಿ ಹುಟ್ಟಿದಂತವರಿಗೆ ಏನೆಲ್ಲ ಪಾಸಿಟಿವ್ ನೆಗೆಟಿವ್ ಘಟನೆಗಳಿದೆ ಅಂತ ನಾವು ನೋಡೋಣ. ಕರ್ಕಾಟಕ ರಾಶಿ ಶ್ರೀರಾಮನ ರಾಶಿ ಅಂತ ಹೇಳ್ತಾರೆ. ಕಷ್ಟಗಳು ಜಾಸ್ತಿ ರಾಶಿ ಇರುತ್ತೆ. ಅದನ್ನು ನಮ್ಮ ಪಕ್ಕಕ್ಕಿಟ್ರೆ ಎಮೋಷನಲ್ ಆಗಿ ತುಂಬಾ ಇದಿರ್ತಾರೆ. ಅಂದ್ರೆ ಎಮೋಷನ್ಸ್ ಜಾಸ್ತಿ ಈ ರಾಶಿಯವರಿಗೆ. ಆ ಒಂದು ಬಗೆಯಲ್ಲಿ ನಾವು ನೋಡಿದಾಗ ಯಾವಾಗಲೂ ಕೂಡ ಯಾವುದೇ ಸಂಬಂಧಗಳಿಗೆ ಅಂಟ್ಕೋಬಾರ್ದು. ಇದ್ರ ಬಗ್ಗೆ ಭಗವದ್ಗೀತೆಯಲ್ಲೂ ಹೇಳಿದ್ದಾರೆ, ಧಾರ್ಮಿಕ ಗ್ರಂಥಗಳಲ್ಲೂ ಇದೆ. ಅಟ್ಯಾಚ್ಮೆಂಟ್ ಇಂದ ನಮ್ಗೆ ಏನಾಗುತ್ತೆ, ನೋವು ಜಾಸ್ತಿ ಆಗುತ್ತೆ. ಅದ್ರ ಮೇಲೆ ಒಂದು ವ್ಯಾಮೋಹ ಬೆಳೀತಾ ಹೋಗುತ್ತೆ. ಆ ವ್ಯಾಮೋಹದಿಂದ ನಾವು ಹೊರಗಡೆ ಬರೋಕ್ಕಾಗಲ್ಲ. ಆ ವಿಷಯಾಸಕ್ತಿಯಿಂದ ಹೊರಗಡೆ ಬರೋ, ಇದನ್ನೇ ಋಷಿಗಳು ಹೇಳಿರುವಂಥದ್ದು. ಅಟ್ಯಾಚ್ಮೆಂಟ್ ನ ಕಮ್ಮಿ ಮಾಡ್ಕೊಳ್ಳಿ. ಯಾರು ಶಾಶ್ವತವಲ್ಲ, ಯಾವ ಸಂಬಂಧನೂ ಶಾಶ್ವತವಲ್ಲ. ಇದ್ದಾಗ ಸಂತೋಷವಾಗಿರೋಣ, ದೂರವಾದಾಗ ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ. ಈ ಡಿಟ್ಯಾಚ್ಮೆಂಟ್ ನ ನಾವು ಬೆಳೆಸ್ಕೊಳ್ಳೋಣ. ಆಮೇಲೆ ಅಷ್ಟಮದಲ್ಲಿರುವಂತ ರಾಹು ವೈವಾಹಿಕ ಜೀವನದಲ್ಲಿ ಕಿರಿಕಿರಿಗಳನ್ನ ಖಂಡಿತವಾಗ್ಲೂ ಕೊಡ್ತಾರೆ. ಅಷ್ಟಮ ಅಂದಾಗ ನೆಗೆಟಿವ್, ಕಿರಿಕಿರಿ, ಟೆನ್ಷನ್ಸು, ದೂರ ಆಗೋದು, ಸೆಪರೇಟ್ ಆಗೋದು, ಆಮೇಲೆ ಆ ಮನಸ್ತಾಪಗಳು ಆಗ್ಬೋದು. ಸೊ ಜಾಗೃತಿಯಾಗಿರ್ಬೇಕಾಗಿರೋದು ಇಂಪಾರ್ಟೆಂಟ್. ರಾಹು ಅಷ್ಟಮದಲ್ಲಿ ಯಾವಾಗಲೂ ಕೂಡ ಒಳ್ಳೆಯದಲ್ಲ. ಹಾಗೆ ಕೇರ್ಫುಲ್ ಆಗಿರ್ಬೇಕು. ಒಂದು ವೇಳೆ ನಿಮಗೆ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ರಾಹು ದಶೆನೇ ನಡೀತಿದೆ ಅನ್ಕೊಂಡ್ರು ಸಹ ಸಮಸ್ಯೆಗಳು ಇನ್ನೂ ಉಲ್ಬಣವಾಗುವ ಸಾಧ್ಯತೆಗಳಿರುತ್ತೆ. ವೈವಾಹಿಕ ಜೀವನದಲ್ಲಿ ಯಾವುದೇ ಸಮಸ್ಯೆ ಬಂದಾಗ ಅದನ್ನ ಮಾತಿನಲ್ಲಿ ಬಗೆಹರಿಸ್ಕೊಳ್ಳಿ. 12ನೇ ಮನೆಯಲ್ಲಿರುವಂತಹ ಗುರುಗ್ರಹ ನಿಮಗೆ ಪುಣ್ಯಕ್ಷೇತ್ರಗಳಿಗೆ, ಶಕ್ತಿ ಕ್ಷೇತ್ರಗಳಿಗೆ, ದೇವಿ ಕ್ಷೇತ್ರಗಳಿಗೆ, ಆಮೇಲೆ ಗುರುಗಳಿರುವಂತಹ, ಈಗ ಮಂತ್ರಾಲಯ ಅಂತೀವಿ,
ಈ ತರ ಕ್ಷೇತ್ರಗಳಿಗೆ ನೀವು ಜಾಸ್ತಿ ವಿಸಿಟ್ ಮಾಡುವ ಸಾಧ್ಯತೆ ಇರುತ್ತೆ. ಆಶೀರ್ವಾದವನ್ನು ತಗೊಳ್ಳೋ ಸಾಧ್ಯತೆ ಇರುತ್ತೆ. ಅಲ್ಲಿ ನಿಮಗೆ ಹೆಚ್ಚು ಭಕ್ತಿ ಉಕ್ಕಿ ಹರಿಬಹುದು. ಅಂದ್ರೆ ಮೈಸ್ಟಿಕ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ್ರೆ, ಒಂದು ಆಧ್ಯಾತ್ಮಿಕವಾಗಿ ನಾವು ಸಣ್ಣ ವಯಸ್ಸಿಂದ ಒಂದು ಸಣ್ಣ ಪ್ರಮಾಣದ, ಅದು ಹಿಂದೂ ಧರ್ಮದಲ್ಲಿ ಹುಟ್ಟಿದಂತ ಒಂದು ಸಣ್ಣ ವಯಸ್ಸಿಂದ ದೇವರು ಭಕ್ತಿ ಅನ್ನೋದು ಬಂದ್ಬಿಟ್ಟಿರುತ್ತೆ ಬಹಳ ಸಹಜವಾಗಿ. ಇಂಥವ್ರಲ್ಲಿ ಆಧ್ಯಾತ್ಮಿಕ ಒಂದು ಶಕ್ತಿ ಕೂಡ ದೇವಸ್ಥಾನಗಳಿಗೆ ಹೋದಾಗ, ಶಕ್ತಿ ಕ್ಷೇತ್ರಗಳಿಗೆ ಹೋದಾಗ ಅದು ಜಾಸ್ತಿ ಆಗಲ್ಲ. ಎಮೋಷನಲ್ ಆಗಿ ಕಣ್ಣೀರು ಹಾಕುವಂಥವ್ರು ಇದ್ದಾರೆ. ಈ ಒಂದು ಮೈಸ್ಟಿಕ್ ಎಕ್ಸ್ಪೀರಿಯನ್ಸು ಈ ಕರ್ಕಾಟಕ ರಾಶಿಯವರಿಗೆ ಆಗ್ಬೋದು. ದ್ವಿತೀಯ ಭಾವದಲ್ಲಿ ಕೇತು ಇರೋದ್ರಿಂದ ಇನ್ವೆಸ್ಟ್ಮೆಂಟ್ಗಳನ್ನ ಮಾಡಬೇಡಿ. ಜೂಜಿನ ಕ್ವಾಲಿಟೀಸ್ ಇರುವಂತ ಬಿಸ್ನೆಸ್ಗಳು ಕೆಲವಿರುತ್ತೆ. ನಾನು ಹಿಂಗೆ ಇನ್ವೆಸ್ಟ್ಮೆಂಟ್ ಮಾಡಿ ಹಿಂಗೆ ತೆಗಿತೀನಿ ಅನ್ನೋದು, ಸಿಕ್ಕಾಪಟ್ಟೆ ಇನ್ವೆಸ್ಟ್ಮೆಂಟ್ ಮಾಡುವಂತ ಬಿಸ್ನೆಸ್ಗಳು, ಶೇರ್ ಮಾರ್ಕೆಟ್ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಯಾವುದೇ ಕಾರಣಕ್ಕೂ ಮಾಡಬೇಡಿ. ನಿಮಗೆ ಅನುಕೂಲ ಕಮ್ಮಿ ಇದೆ, ಲಾಭದ ಸಾಧ್ಯತೆ ಕಡಿಮೆ ಇರೋದ್ರಿಂದ ಈ ಟೈಮಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡದೇ ಇರೋದು ಬಹಳ ಒಳ್ಳೆಯದು. ಆಮೇಲೆ ವಿವಾಹಕ್ಕೆ ಸಂಬಂಧಪಟ್ಟಂತೆ ಕೂಡ ಅಷ್ಟು ಪಾಸಿಟಿವ್ ಆಗಿ ಏನು ಇಲ್ಲ. ವಿವಾಹ ವಿಳಂಬ ಆಗೋದು, ಸಂಬಂಧಗಳು ಬರದೇ ಇರೋದು, ಬಂದ ಸಂಬಂಧಗಳು ಮಿಸ್ ಆಗೋದು, ಏನಾದ್ರೂ ಒಂದು ಕೊರತೆ ಇರುವಂತ ಸಂಬಂಧ ಬಂದು ಮಿಸ್ ಆಗ್ಬಿಡುವಂಥದ್ದು. ಎಲ್ಲ ಚೆನ್ನಾಗಿತ್ತು ಸರ್, ಏನು ಬೇರೆ ಒಂದು ಸಣ್ಣ ಕಾರಣದಿಂದ ಅವರು ಬೇಡ ಅಂತಿದ್ದಾರೆ, ಅಥವಾ ದೂರ ಆಗಿದ್ದಾರೆ, ಅಥವಾ ಮಾತಾಡ್ತಿಲ್ಲ ಅನ್ನೋದು, ನಾನಾ ತರದ ಸಮಸ್ಯೆಗಳು ಕ್ರಿಯೇಟ್ ಆಗ್ಬೋದು. ಇದಕ್ಕೆ ಸಿಂಪಲ್ ಪರಿಹಾರಗಳಿದೆ, ಇದನ್ನ ನೀವು ಮಾಡ್ಬೋದು. ಸ್ವಯಂವರ ಪಾರ್ವತಿ ಮಂತ್ರ ಜಪ, ಭೈರವಿ ಅಷ್ಟೋದಲ್ಲೇ ನೀವು ಯಂತ್ರವನ್ನ ಖರೀದಿ ಮಾಡಿ ರೆಗ್ಯುಲರ್ ಆಗಿ ಹೇಳ್ತಾ ಹೋಗಿ. ಅದಕ್ಕೊಂದು ಯಂತ್ರಕ್ಕೊಂದು 500 ರೂಪಾಯಿ ಕೂಡ ಖರ್ಚಾಗಲ್ಲ. ಸಿಂಪಲ್ ಆಗಿ ಮಾಡುವಂಥದ್ದು ಮಾಡ್ತಾ ಹೋಗಿ ವಿವಾಹದಲ್ಲಿ ಇರುವಂತಹ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಉದ್ಯೋಗವನ್ನ ಸಂಬಂಧಪಟ್ಟಂತೆ ನಾವು ನೋಡೋದಾದ್ರೆ, ಹಲವಾರು ಏರಿಳಿತ. ಇಷ್ಟು ದಿನ ಜಾಬ್ ಚೆನ್ನಾಗಿ ನಡೀತಾ ಹೋಗ್ತಿತ್ತು, 10 ವರ್ಷ 20 ವರ್ಷ ಕೆಲಸ ಮಾಡ್ತಾ ಬಂದಿದ್ವಿ ಒಂದೇ ಕಂಪನಿಲಿ ಅನ್ನುವಂಥವ್ರು ಸಡನ್ ಆಗಿ ಬಿಡುವಂತಹ ಸಾಧ್ಯತೆ, ಕಿರಿಕಿರಿ, ಏನೋ ಒಂದು ಆಗ್ತಿಲ್ಲ ಸರ್ ಕೆಲಸ ಮಾಡೋಕ್ಕಂತಾರೆ, ಈ ಪರಿಸ್ಥಿತಿ ಕ್ರಿಯೇಟ್ ಆಗ್ಬೋದು. ಆಮೇಲೆ ಮಾಡ್ತಿದ್ದಂತ ಬಿಸ್ನೆಸ್ ಅಲ್ಲಿ ಇದ್ದಕ್ಕಿದ್ದಂಗೆ ಇಷ್ಟು ವರ್ಷ ಯಾವತ್ತೂ ನನಗೆ ಲಾಸ್ ಆಗಿರಲಿಲ್ಲ, ಈಗ ನಮ್ಮ ತಂದೆ ತಾತ ಮಾಡ್ಕೊಂಡು ಬಂದಂತ ಬಿಸ್ನೆಸ್ ನ ಬಿಡೋ ಪರಿಸ್ಥಿತಿ ಬಂದಿದೆ ಸರ್, ನನಗೆ ಬೇರೆ ಯಾವ ದಾರಿನೂ ಗೊತ್ತಿಲ್ಲ ಅಂತ ಹೇಳ್ತಾರೆ. ಈ ಪರಿಸ್ಥಿತಿ ನಿರ್ಮಾಣ ಆಗ್ಬೋದು. ವೈಯಕ್ತಿಕ ಜಾತಕದ ಮೇಲೆ ನಿರ್ಧಾರ ಆಗುತ್ತೆ ನಿಮ್ಗೆ ಯಾವ ದಶಾ ಪೀರಿಯಡ್ ನಡೀತಿದೆ ಅಂತ ಹೇಳಿ. ಬಟ್ ಇನ್ ಜನರಲ್ ಆಗಿ ಟ್ರೆಂಡ್ ನಾನು ಹೇಳೋದಾದ್ರೆ, ಈ ಪರಿಸ್ಥಿತಿಗಳು ಬಂದಾಗ ಮುಂಚಿತವಾಗಿ ನಾವು ಯೋಚನೆ ಮಾಡಬೇಕು. ಇಂಗ್ಲಿಷ್ ಅಲ್ಲಿ ಒಂದು ಒಳ್ಳೆ ಪುಸ್ತಕ ಇದೆ, ಹೂ ಮೋಡ್ ಮೇ ಚೀಸ್ ಅಂತ ಹೇಳಿ. ಅದರಲ್ಲಿ ಇದ್ರ ಬಗ್ಗೆ ಬಹಳ ಒಳ್ಳೆ ಡಿಸ್ಕಷನ್ಸ್ ಇದೆ. ನಾವು ನೋಡಿ, ಬಿಸ್ನೆಸ್ ಮಾಡುವಾಗ ನಮ್ಮನ್ನ ನಾವು ತುಂಬಾ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು. ಈಗ ಬಿಸ್ನೆಸ್ ಬರ್ತಿಲ್ಲ ಅನ್ಕೊಳ್ಳಿ, ಎಷ್ಟೆಲ್ಲ ಪುಸ್ತಕಗಳಿದೆ. ಈಗ ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ಇರ್ಬೋದು, ಅಥವಾ ನಿಮಗೆ ಈ ತರ ಹಲವಾರು ಪುಸ್ತಕಗಳಿದೆ. ರೀಸೆಂಟ್ ಆಗಿ ಒಂದು ಪುಸ್ತಕ ನೋಡಿದೆ, ಪರ್ಪಲ್ ಕೌ ಅಂತ ಹೇಳಿ. ಸೊ ಇವೆಲ್ಲ ಬಿಸ್ನೆಸ್ ರಿಲೇಟೆಡ್ ಆಗಿರುವಂಥದ್ದು. ಈ ತರ ನಾಲೆಡ್ಜ್ ನ ಬೆಳೆಸ್ಕೊಳ್ಳಿ. ಆಮೇಲೆ ಚತುರ್ಥ ಭಾವ ಚೆನ್ನಾಗಿದೆ, ಪ್ರಾಪರ್ಟಿ ಖರೀದಿ ಆಗುತ್ತೆ. ಪ್ರಾಪರ್ಟಿಗೆ ಸಂಬಂಧಪಟ್ಟಂತೆ ಸಂತೋಷದ ವಾತಾವರಣ ಕ್ರಿಯೇಟ್ ಆಗ್ಬೋದು, ಮನೆ ಖರೀದಿ ಆಗ್ಬೋದು, ಗೃಹ ನಿರ್ಮಾಣ ಆಗ್ಬೋದು. ಈ ತರ ಹಲವಾರು ಶುಭ ವಿಚಾರಗಳಿದೆ. ಆರೋಗ್ಯದಲ್ಲಿ ಸುಧಾರಣೆ, ಬದಲಾವಣೆಗಳಿದೆ. ನೆಮ್ಮದಿಯ ಆನಂದದ ವಾತಾವರಣ ಇದೆ ಕುಟುಂಬದ ಜೊತೆ, ಯಾವ ಸಮಸ್ಯೆ ಇಲ್ಲ. ಇಷ್ಟು ವಿಚಾರಗಳು ಕರ್ಕಾಟಕ ರಾಶಿಯವರಿಗೆ ಸಂಬಂಧಿಸಿದೆ.